ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೇನು ಗೊತ್ತಾ, ನಾನು ಅಮೆಝಾನಿಂದ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಈ ಐಟಮ್ಸ್ಗಳನ್ನು ಅಥವಾ ಪ್ರಾಡಕ್ಟ್ಸ್ನ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತುಂಬಾ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏನು ಗೊತ್ತಾ, ನಾನು ಕೆಲವೊಂದು ಮೇಕಪ್ ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಸ್ಕಿನ್ ಕೇರ್, ಆಯಿತಾ. ಸೊ ದಿಸ್ ಈಸ್ ರೆಟಿನಾಲ್ 1.1% ರೆಟಿನಾಲ್ ನೈಟ್ ಕ್ರೀಮ್ ಅಂತ, ಆಯಿತಾ. ಸೊ ಇದರ ಕಂಪ್ಲೀಟ್ ರಿವ್ಯೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡಾದಮೇಲೆ ನಾನು ನಿಮಗೆ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಈ ಪ್ರಾಡಕ್ಟ್ ವರ್ಕ್ ಆಗುತ್ತೆ ನಮ್ಮ ಸ್ಕಿನ್ಗೆ ಅಂತ. ಬಟ್ ನಾವು ರೆಟಿನಾಲ್ನ ಆಫ್ಟರ್ 25 or 30 ಪ್ಲಸ್ ಆದಮೇಲೆ ವಿ ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ರೆಟಿನಾಲ್. ಯಾಕಂದರೆ ಇದು ನಮ್ಮ ಕೊಲೆಜನ್ನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಸೆಲ್ಸ್ ಟರ್ನ್ ಓವರ್ ಮಾಡುತ್ತೆ. ಸೊ ನಮ್ಮ ಫೈನ್ ಲೈನ್ಸ್, ರಿಂಕಲ್ಸ್ ಏನಾದರೂ ಇದ್ದರೆ ಅದನ್ನ ತುಂಬಾ ರೆಡ್ಯೂಸ್ ಮಾಡಿ ನಮಗೆ ಆ್ಯಂಟಿ ಏಜಿಂಗ್ ಥರ ಇದು ಹೆಲ್ಪ್ ಮಾಡುತ್ತೆ. ಸೊ ನಾನು ಇದ್ರ ಕಂಪ್ಲೀಟ್ ರಿವ್ಯೂ ಐ ವಿಲ್ ಡೂ ಇಟ್. ಇದನ್ನ ನಾನು ಫಿನಿಷ್ ಮಾಡಾದಮೇಲೆ, ಅಂದರೆ 1 month ಅಟ್ಲೀಸ್ಟ್ ಯೂಸ್ ಮಾಡಾದಮೇಲೆ ನಾನು ನಿಮಗೆ ಇದ್ರ ಪ್ರಾಡಕ್ಟ್ ರಿವ್ಯೂ ತಿಳಿಸ್ತೀನಿ. ಬಟ್ ಫಾರ್ ನಾವು ಇದರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 549 or 599. ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದು ಬರೀ 30 grams ಅಷ್ಟೇ ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಇದು ಅದರ ಕೆಲಸ ಮಾಡುತ್ತಲ್ಲ, ಸೊ ದ್ಯಾಟ್ಸ್ ವೈ. ಆ್ಯಂಡ್ ಇದನ್ನು ನೀವು ಏನು ಗೊತ್ತಾ, ಎವ್ರಿ ಡೇ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋಂಗಿಲ್ಲ. ಫಸ್ಟ್ 2 to 3 nights, 2 to 3 days ಪರ್ ವೀಕ್ ಸ್ಟಾರ್ಟ್ ಮಾಡಿ, ಮತ್ತು ಗ್ರ್ಯಾಜುವಲಿ ಗೋ ಟು ಎವ್ರಿ ಡೇ ಅ ವೀಕ್. ಆ್ಯಂಡ್ ಇದು ಅಪ್ಲೈ 1p, ಅಂದರೆ ಇದ್ರ ಪ್ರಾಡಕ್ಟ್ ಏನು ಗೊತ್ತಾ, ಇಷ್ಟೇ ತೊಗೋಬೇಕು, ಒಂದು ಪಿ ಸೈಜ್ ಅಷ್ಟೇ, ಕಾಣಿಸ್ತಾ ಇದೆಯಾ. ಆ್ಯಂಡ್ ಪಿ ಸೈಜ್ ಅಷ್ಟೇ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಬೇಕು. ಇದು ನೋಡಿ, ದೇರ್ ಇಸ್ ನೋ ಗ್ರೀಸ್, ಇಮಿಡಿಯೇಟ್ಲಿ ಎಬ್ಸರ್ವ್ ಆಗುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಇದಾಗುತ್ತೆ. ಸೊ ಪಿ ಸೈಜ್ ತೊಗೊಂಡ್ಬಿಟ್ಟು ಎವ್ರಿ ನೈಟ್, ಸೊ ಇದನ್ನು ಬರೀ ನೈಟ್ ಟೈಮ್ ರುಟೀನಲ್ಲೇ ನೀವು ಇನ್ಕ್ಲೂಡ್ ಮಾಡಬೇಕು. ಇದನ್ನ ನೈಟ್ ಟೈಮ್ ಹಚ್ಕೊಂಡ್ಬಿಟ್ಟು ಇದಕ್ಕೆ ನೀವು ಇದನ್ನು ಹಚ್ಕೊಂಡಾದಮೇಲೆ ಮಾಯ್ಶ್ಚರೈಸರ್, ಚೆನ್ನಾಗಿರೋ ಮಾಯ್ಶ್ಚರೈಸರ್ ಹಚ್ಕೋಬೇಕು. ಯಾಕಂದರೆ ಕೆಲವೊಂದು ಸಲ ಡ್ರೈನೆಸ್ ಆಗುತ್ತೆ. ಬಟ್ ಇನ್ ಕೇಸ್ ನಿಮಗೆ ತುಂಬಾ ಡ್ರೈನೆಸ್ ಅಂತ ಅನಿಸಿದ್ರೆ ಏನು ಮಾಡಿ ಅಂದರೆ, ಇನ್ನರ್ ಕಾರ್ನರ್, ಔಟರ್ ಕಾರ್ನರ್ ಆ್ಯಂಡ್ ಇಲ್ಲಿ ನೋಸ್ ಕಾರ್ನರಲ್ಲಿ ನೀವು ಪೆಟ್ರೋಲಿಯಂ ಜೆಲಿ ಅಥವಾ ವ್ಯಾಸಲಿಂದ ಹಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಇಲ್ಲೆಲ್ಲ ಡ್ರೈನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್. ಮತ್ತು ಏನು ಗೊತ್ತಾ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ಮೈಂಡಲ್ಲಿ ಇಟ್ಕೊಳ್ಬೇಕು ಏನಂದರೆ, ನೆಕ್ಸ್ಟ್ ಡೇ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು. ಸೊ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ಇಲ್ಲಾಂದರೆ ಇದರ ಸೈಡ್ ಎಫೆಕ್ಟ್ನ ತೋರಿಸುತ್ತೆ. ಸೊ ನೆಕ್ಸ್ಟ್ ಡೇ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ಸಲ ಐ ವಿಲ್ ಮೇಕ್ ಅ ವಿಡಿಯೋ ಒನ್ಸ್ ಐ ಸ್ಟಾರ್ಟ್ ಯೂಸಿಂಗ್ ಇಟ್ ಫಾರ್ 1 month or more. ಓಕೆ, ಸೊ ಲೆಟ್ಸ್ ಗೋ ಟು ದ ನಾನು ತೋರಿಸ್ತಿದ್ದೀನಿ. ಸೊ ಈ ಪ್ರಾಡಕ್ಟ್ನ ನಾನು ತುಂಬಾ ಟೈಮಿಂದ ಪರ್ಚೇಸ್ ಮಾಡಬೇಕು ಅಂತಲೇ ಅನ್ಕೋತಾ ಇದ್ದೆ. ಇದನ್ನ ನಾನು ತುಂಬ ಇನ್ಫ್ಲುಯೆನ್ಸರ್ ಯೂಸ್ ಮಾಡೋದನ್ನು ನೋಡಿದ್ದೀನಿ, ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿದ್ದೀನಿ ಯಾವ ಥರ ಇದೆ. ಆ್ಯಂಡ್ ಇದೇ ಕ್ಲೇಮ್ ಇದು ಹೈ ಕವರೇಜ್ ಕನ್ಸೀಲರ್ ಅಂತ. ಸೊ ನನಗೆ ನನ್ನ ಶೇಡ್ ಗೊತ್ತಿರಲಿಲ್ಲ, ಬಟ್ ವಾಟ್ ಐ ಡಿಡ್ ವಾಸ್ ಐ ಪಿಕ್ಡ್ ಅಪ್ ದ ಡಾರ್ಕೆಸ್ಟ್ ಶೇಡ್ ಇದರಲ್ಲಿ. ಸೊ ಐ ವಿಲ್ ಟೆಲ್ ಯು ಅಬೌಟ್ ದ ಪ್ಯಾಕೇಜಿಂಗ್. ಸೊ ಈ ಥರ ಪ್ಯಾಕೇಜಿಂಗ್ ಇದೆ. ಆ್ಯಸ್ ಯು ಕ್ಯಾನ್ ಸಿ, ಒಂದು ಎಲಾಂಗೇಟೆಡ್ ಬಾಟಲ್ ಥರ ಇದೆ. ಆ್ಯಂಡ್ ಇಫ್ ಯು ಓಪನ್ ಇಟ್ ಅಲ್ವಾ, ಈ ಥರ ವಾಂಡ್ ಇದೆ. ಸೊ ದಿಸ್ ಇಸ್ ದ ವಾಂಡ್ ಆ್ಯಂಡ್ ಪ್ರಾಡಕ್ಟ್ ಈಸಿಲಿ ಯು ಕ್ಯಾನ್ ಪಿಕ್ ಆ್ಯಂಡ್ ದೆನ್ ಅಪ್ಲೈ, ಆಯಿತಾ. ಸೊ ಇದು ಏನಂದರೆ ಲಾರಿಯಲ್ ಇನ್ಫ್ಲಾಲೆಬಲ್ ಫುಲ್ ವೇರ್ ಕನ್ಸೀಲರ್ ಅಂತ. ಸೊ ಐ ಥಿಂಕ್ ಇದರಲ್ಲಿ ಫೌಂಡೇಶನು ಬರುತ್ತೆ. ಬಟ್ ಫಾರ್ ನಾವು ನಾನು ಸ್ಟಾರ್ಟರ್ಸಿಗೆ ಬರೀ ಕನ್ಸೀಲರ್ನ ಆರ್ಡರ್ ಮಾಡಿದ್ದೀನಿ. ಸೊ ಐ ವಾಂಟೆಡ್ ಟು ಟ್ರೈ ಏನಿದ್ರ ಹೈಪ್ ಅಂತ. ಸೊ ದಿಸ್ ಈಸ್ ಲಿಟಲ್ ಎಕ್ಸ್ಪೆನ್ಸಿವ್ ಅಂದರೆ ಫಾರ್ ಅ ಕನ್ಸೀಲರ್, ಎಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಇದ್ರ MRP ಬಂದುಬಿಟ್ಟು 849, ಬಟ್ ನನಗೆ ಐ ಥಿಂಕ್ ಆಫರಲ್ಲಿ 550 ಅಮೆಝಾನಿಂದ ನಾನು ಪರ್ಚೇಸ್ ಮಾಡಿರೋದು. ದ ಶೇಡ್ ಇಸ್ ಶೇಡ್ ಇಲ್ಲೆಲ್ಲೂ ಬರ್ತಿಲ್ಲ.
ಬಟ್ ದ ಶೇಡ್ ಇಸ್ 317 ಆಯಿತಾ. ನಂಗೆ ಕಾಣಿಸ್ತಾ ಇಲ್ಲ ಎಲ್ಲೋ ಇಲ್ಲಿ ಬರ್ದೆ. ಹಾಂ, ಇಫ್ ಯು ಕ್ಯಾನ್ ಸಿ, ಸೊ ಇಲ್ಲಿ ಬರ್ದಿದೆ 317 ಆಲ್ಮಂಡ್ ಅಂತ. ಸೊ ದಿಸ್ ಇಸ್ ದ ನೈಸ್ ಶೇಡ್ ಫಾರ್ ಆರ್ ಡಸ್ಕಿ. ಸೊ ದೆರ್ ಆರ್ ಡಿಫ್ರೆಂಟ್ ಶೇಡ್ಸ್, 312, 317, ಇದೆಲ್ಲ ಸ್ವಲ್ಪ ಲೈಟರ್ ಅಲ್ಲಿದೆ. ಯು ಕ್ಯಾನ್ ಡೂ ಇಟ್ ಫಾರ್ ಹೈಲೈಟಿಂಗ್, ಬಟ್ ಐ ವಾಂಟೆಡ್ ಲೈಕ್ ಫುಲ್ ಫೇಸ್ ಫೌಂಡೇಶನ್ ಥರನೂ ಯೂಸ್ ಮಾಡ್ಬೋದು ಅಥವಾ ಕನ್ಸಿಲರ್ ಥರನೂ ಯೂಸ್ ಮಾಡ್ಬೋದು. ಸೊ ಈ ಥರ ಇದ್ರ ಪ್ರಾಡಕ್ಟ್ ಇದೆ, ಯು ಕ್ಯಾನ್ ಸಿ ಅಲ್ವಾ. ಸೊ ಐ ಶೋ ಯು ಹೌ ದ ಕವರೇಜ್ ಇಸ್. ನೋಡ್ಬೋದು ನೀವು, ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ. ಸಿ, ಸೊ ಜಸ್ಟ್ ಟ್ಯಾಪ್ ಟ್ಯಾಪ್. ಸಿ ದ ಕವರೇಜ್, ಎಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ಅಂತ ನೋಡ್ಬೋದು ನೀವು. See, so I'll show you on back of my hand also. ಇಲ್ಲಿ ತೋರಿಸ್ತೀನಿ ನಾನು. ಬಟ್ ನಿಮಗೀಗ ಕ್ಯಾಮ್ರಾದಲ್ಲಿ ಸ್ವಲ್ಪ ತುಂಬಾ ಲೈಟ್ ಅನಿಸ್ಬೋದು, ಬಟ್ ಐ ಥಿಂಕ್ ದಿಸ್ ಇಸ್ ನೈಸ್ ಫಾರ್ ದ ಸ್ಕಿನ್. ಬ್ರೈಟ್ ಇದೆ, ಆ್ಯಂಡ್ ವೆನ್ ಯು ಬ್ರಾನ್ಸ್ ಆ್ಯಂಡ್ ಕಲರ್ ಕರೆಕ್ಟ್, ಸಿ ಎಷ್ಟು ಕಡಿಮೆ ಪ್ರಾಡಕ್ಟ್ ನಾನು ತೊಗೊಂಡೆ, ಆ್ಯಂಡ್ ಸಿ ದ ಕವರೇಜ್ ಎಷ್ಟು ಚೆನ್ನಾಗಿ ಇಷ್ಟೊಂದು ಏರಿಯಾ ಕವರ್ ಆಯಿತು. ಆ್ಯಂಡ್ ಮೈ ಪಿಂಪಲ್ ಏನಿತ್ತು ಅದನ್ನು ಇದು ಹೈಡ್ ಮಾಡ್ತು. ಸೊ ಇಟ್ಸ್ ಲೈಕ್ ಅ ಫುಲ್ ಕವರೇಜ್ ಕನ್ಸೀಲರ್, ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಬಟ್ ಐ ವಿಲ್ ಟ್ರೈ, ನಾನೀಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಹೇಳ್ಬೋದು. ಸೊ ಐ ವಿಲ್ ಟ್ರೈ ಆ್ಯಂಡ್ ಐ ವಿಲ್. ಬಟ್ ಫಾರ್ ನೌ, ಫಾರ್ ದ ಫಸ್ಟ್ ಇಂಪ್ರೆಷನ್, ನನಗೆ ಇಟ್ ಲುಕ್ಸ್ ನೈಸ್. ಇಟ್ಸ್ ಅ ಫುಲ್ ಕವರೇಜ್ ಫೌಂಡೇಶನ್, ಆ್ಯಂಡ್ ಮಾರ್ಕ್ಸ್ ಡಿಸ್ಕಲರೇಷನ್ ಅಥವಾ ಪಿಂಪಲ್ ಮಾರ್ಕ್ಸ್ ಏನಿದೆ, ಬಟ್ ದ್ಯಾಟ್ ಕವರ್ಡ್. ಸೊ ದ್ಯಾಟ್ ಈಸ್ ಗುಡ್. ಸೊ this is the product, so you can check it out. Next product is this foundation from Fit Me. ಸೊ ನಾನು ಇದನ್ನ ತುಂಬಾ ವರ್ಷಗಳ ಮುಂಚೆ ಫಿಟ್ ಮೀ ಮ್ಯಾಟ್ ಫೌಂಡೇಶನ್ನ ಯೂಸ್ ಮಾಡಿದ್ದೆ, ಬಟ್ ದಿಸ್ ಟೈಮ್ ಐ ಆರ್ಡರ್ಡ್ ಅಗೇನ್. ಮೇ ಬಿ ದ ಫಾರ್ಮುಲಾ ಹ್ಯಾಸ್ ಚೇಂಜ್, ಅಥವಾ ಯಾಕೆಂದರೆ ಅವರು ಇನ್ನೋವೇಷನ್ ಮಾಡ್ತಾ ಇರ್ತಾರೆ, ದೇ ವಿಲ್ ಚೇಂಜ್ ದ ಫಾರ್ಮುಲಾ ಅದು ಇದು ಅಂತ. ಸೊ ಐ ಪರ್ಚೇಸ್ ದಿಸ್. So you can see this is the packaging just a plastic ಇದು ಡಬ್ಬದಲ್ಲಿ ಇದೆ. ಇಟ್ ಈಸ್ ಓಕೆ, ಬಟ್ ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗೆ ಈ ಥರ ಮ್ಯಾಟ್ ಅಂತ ಏನೋ ಹಾಕಿದ್ದಾರೆ ಫಿಟ್ ಮೀ. ಸೊ ದಿಸ್ ಇಸ್ ದ ಪ್ರಾಡಕ್ಟ್, ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಒಂದು ಮಿರರು ಸಿಗುತ್ತೆ, ಆ್ಯಂಡ್ ದ ಮಿರರ್ ಕ್ವಾಲಿಟಿ ಈಸ್ ಗುಡ್ ಆ್ಯಂಡ್ ಇಟ್ಸ್ ಈಸಿ ಟು ಅಪ್ಲೈ ಅಲ್ಲ. ಸೊ ಆ ಥರ ಇದ್ರ ಜೊತೆ ಪಫ್ ಕೊಡ್ತಾರೆ ನಿಮಗೆ ಟು ಅಪ್ಲೈ ದ compact, and this is the compact. So this is the shade ಬಂದ್ಬಿಟ್ಟು I think this is 210 ಅನ್ಸುತ್ತೆ. no, this is the shade 230. So 230 is the shade, and ಇದು ಆಯಿಲ್ ಕಂಟ್ರೋಲ್ ಪೌಡರ್, ಬಿಕಾಸ್ ಇಟ್ ಈಸ್ ಅ ಮ್ಯಾಟ್ ಫಿನಿಶ್ ಅಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ SPF 32 PA+++ ಇದೆ. ಸೊ ಈ ಕಾಂಪ್ಯಾಕ್ಟಲ್ಲಿ ದೇ ಹ್ಯಾವ್ SPF ಆಲ್ಸೋ. ದ ಶೇಡ್ ಬಂದುಬಿಟ್ಟು ಈ ಥರ ಇದೆ. ಸೊ ಇಟ್ ಈಸ್ ಅ ಗುಡ್ ಕಾಂಪ್ಯಾಕ್ಟ್ ಆಯಿತಾ, ಇಮಿಡಿಯೇಟ್ ಇದಾಗುತ್ತೆ. ಸೊ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್. ಈ ದಿಸ್ ಈಸ್ ಓಕೆ, ಇದನ್ನ ಯೂಸ್ ಮಾಡ್ಬೋದಿಲ್ಲ ಅಂದರೆ ಯು ಕ್ಯಾನ್ ಯೂಸ್ ಯುವರ್ ಬ್ಲೆಂಡರ್ ಅಥವಾ ಅದು ಪಫ್ ಬರೋದಲ್ಲ, ಸೊ ದ್ಯಾಟ್ ಯು ಕ್ಯಾನ್ ಯೂಸ್. ದಿಸ್ ಇಸ್ ಲಿಟಲ್ ಡಿಫಿಕಲ್ಟಿ ಅಪ್ಲಿಕೇಟರಲ್ಲಿ. ಸೊ ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಸಿ ಇಮಿಡಿಯೇಟ್ಲಿ, ಬಿಕಾಸ್ ನನ್ನ ಫೇಸಲ್ಲಿ ಏನೂ ಮೇಕಪ್ ಇರಲಿಲ್ಲ, ಸೊ ಐ ಕೇಮ್ ವಿದೌಟ್ ಮೇಕಪ್ ಟುಡೇ. ಸೊ ಇದರಲ್ಲಿ ನೋಡಿ ಹಾಕಿದಾಗನೇ ಎಷ್ಟು ಹೈಲೈಟ್ ಆಯಿತು ನನ್ನ ಫೇಸ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಒನ್ಸ್ ಯು ಪುಟ್ ಫುಲ್ ಮೇಕಪ್, ಕನ್ಸೀಲರ್ ಆ್ಯಂಡ್ ಎವ್ರಿಥಿಂಗ್, ಎಷ್ಟು ಚೆನ್ನಾಗಿ ಸೆಟ್ ಆಗ್ಬೋದು ಅಂತ. ಸೊ ಇಟ್ ಈಸ್ ನೈಸ್ ಪೌಡರ್, ಆ್ಯಂಡ್ ಫಾರ್ ದ ಪ್ರೈಸ್ ಇಟ್ ಈಸ್ ಬ್ಯೂಟಿಫುಲ್. ಇದು 269 ಅಂತ ಹಾಕಿದ್ದಾರೆ ಪ್ರಾಡಕ್ಟ್ ಪ್ರೈಸ್.
ಆಯಿತಾ. ಬಟ್ ಅಮೆಝಾನಲ್ಲಿ ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಐ ಥಿಂಕ್ 150ನ 180 ಐ ಥಿಂಕ್ ಆ ರೇಂಜಲ್ಲಿ ಸಿಗುತ್ತೆ, ವಿಚ್ ಇಸ್ ಅ ವೆರಿ ನೈಸ್. ದ ಬ್ರ್ಯಾಂಡ್ ಈಸ್ ಗುಡ್, ದ ಪ್ರಾಡಕ್ಟ್ ಈಸ್ ಗುಡ್, ಸೊ ಐ ಥಿಂಕ್ ಇಟ್ಸ್ ಗುಡ್ ಡೀಲ್, ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಅನಿಸುತ್ತೆ ನನಗೆ. ಸೊ ನಾವು ನೆಕ್ಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅಲ್ವಾ, ಅದೆಲ್ಲ ನನ್ನ ಲಿಪ್ಸ್ಟಿಕ್ಸ್ ಆಯಿತಾ. ಸೊ ನಾನು 2 ಲಿಪ್ ಪೆನ್ಸಿಲ್ನ ಆರ್ಡರ್ ಮಾಡಿದ್ದೀನಿ ಫ್ರಮ್ ಮಾರ್ಸ್. ಸೊ ಐ ಹ್ಯಾವ್ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ ಆ್ಯಂಡ್ ಮಾರ್ಸ್. ನನ್ನ ಹತ್ರ ಇನ್ನೊಂದು ಮಾರ್ಸ್ದು ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ. ಐ ಥಿಂಕ್ ದ ಬೆಸ್ಟ್ ಪಿಗ್ಮೆಂಟೇಷನ್ ಅಥವಾ ದ ಫೀಲ್ ಆ್ಯಂಡ್ ಫಾರ್ಮುಲಾ ಅದು ಏನು ತುಂಬಾ ಚೆನ್ನಾಗಿರೋದು ಮಾರ್ಸಲ್ಲಿ ಅಂತಲೇ ನನಗನ್ಸುತ್ತೆ. ಯಾಕಂದರೆ ನಾನು ಸ್ವಿಸ್ ಬ್ಯೂಟಿ ಟ್ರೈ ಮಾಡೀನಿ, ಅದರ ಅಪ್ಲಿಕೇಶನ್ ಆ್ಯಂಡ್ ಫಾರ್ಮುಲಾ, ಅದು ಟೆಕ್ಸ್ಚರ್ ಅದು ಒಂಚೂರು ಚೆನ್ನಾಗಿಲ್ಲ. ಸೊ ಐ ಆರ್ಡರ್ಡ್ ಈ ಸಲ ನಾನು ಏನು ಗೊತ್ತಾ, 2 ಲಿಪ್ ಲೈನರ್ನ ಆರ್ಡರ್ ಮಾಡಿದ್ದೀನಿ. ಸೊ ಲೆಟ್ಸ್ ಓಪನ್ ದಿಸ್. ಐ ಥಿಂಕ್ ಇದನ್ನ ನೋಡುವಾಗ ಸೇಮ್ ಕಲರ್ ಅಂತ ಕಾಣಿಸ್ತಾ ಇದೆ. ಲೆಟ್ಸ್ ಸಿ. ಬಟ್ ಇಟ್ಸ್ ಡಿಫ್ರೆಂಟ್ ಶೇಡ್ಸ್ ಆಯಿತಾ. ಒಂದು ರೆಡ್ ಟೀಸ್ ಅಂತ, ಇನ್ನೊಂದು ಲೆಟ್ಸ್ ಮೀ ಓಪನ್ ದಿಸ್. nicely they've packed. Okay, I opened it. So I have 2 shades. ಇದರಲ್ಲಿ 2 ಶೇಡ್ ಇದೆ. ಒಂದು ಶೇಡ್ ಬಂದುಬಿಟ್ಟು 06 ರೆಡ್ ಟೀಸ್, ಆ್ಯಂಡ್ ದ ಸೆಕೆಂಡ್ ಶೇಡ್ ಇಸ್ 20 ಚಿಲ್ಲಿ ರೆಡ್. ಸೊ ಐ ಥಿಂಕ್ ಐ ಆರ್ಡರ್ಡ್ ರೆಡ್ ಅಂತ, ನನಗೆ ಗೊತ್ತಿಲ್ಲ ಯಾಕೆ ನಾನು 2 ರೆಡ್ ಆರ್ಡರ್ ಮಾಡಿದ್ದೀನಿ ಅಂತ. ಐ ಹೋಪ್ ಇಟ್ ಈಸ್ ಡಿಫ್ರೆಂಟ್ ಕಲರ್ ಇದೆ. ಐ ಹೋಪ್ ಇಟ್, ಇಲ್ಲಾಂದರೆ ಸೇಮ್ ಆಗಿಬಿಡತ್ತೆ. ನೋಡಿ, ಒಂದು ಈ ಥರ ಕಲರ್ ಇದೆ. ಸೊ ಐ ಶೋ ಸೀದು ಪಿಗ್ಮೆಂಟೇಷನ್. ನಾನು ಒಂದು ಸ್ವೈಪ್ ಮಾಡಿದೆ, ಎಷ್ಟು ಚೆನ್ನಾಗಿ ಬಂದುಬಿಡ್ತು ನೋಡಿ. ಇದು ಚಿಲ್ಲಿ ರೆಡ್ ಆ್ಯಂಡ್ ದಿಸ್ ಇಸ್, ಐ ಥಿಂಕ್ ಇದು ಸೇಮ್ ಇದೆ. ನೋ, ದೆರ್ ಈಸ್ ಲಿಟಲ್ ಡಿಫ್ರೆನ್ಸ್ ಆಯಿತಾ, ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಒಂದು ಸ್ವಲ್ಪ ಡೀಪ್ ರೆಡ್, ಅಂದರೆ ಮರೂನಿಶ್ ಬ್ರೌನ್ ಟೋನಲ್ಲಿದೆ. ದಿಸ್ ಈಸ್ ನಾಟ್ ಮರೂನಿಶ್ ಟೋನ್. ಸೊ ಲೆಟ್ ಮೀ ಅಪ್ಲೈ ಆ್ಯಂಡ್ ಸಿ how it looks ಆಯಿತಾ. So this is how the lip liner looks, and idra mele you can apply your lipstick. So I will show you after applying my lipstick later. ನಾನು ನಿಮಗೆ ಈಗ ಲಿಪ್ಸ್ಟಿಕ್ ತೋರಿಸ್ತಾ ಇದ್ದೀನಲ್ಲ, ಸೊ ಆ ಥರ ಅಪ್ಲೈ ಮಾಡಿದಾಗ ತೋರಿಸ್ತೀನಿ. ಬಟ್ ಇದು ಐ ಥಿಂಕ್ ನಾನು ತಪ್ಪು ಮಾಡಿಬಿಟ್ಟೆ. ಸೇಮ್ ಶೇಡಲ್ಲಿ ಸೇಮ್ ಕಲರ್ ಚೂಸ್ ಮಾಡಿದರೆ, ಬಟ್ ಒನ್ ಇಸ್ ಲಿಟಲ್ ಡಾರ್ಕ್ ಬ್ರೌನಿಶ್ ಟೋನಲ್ಲಿದೆ, ಇನ್ನೊಂದು just a simple red. So I hope I use this, and let's see. And the next product is Mars. So this is the first time I'm using the Mars creamy matte lipstick. So this is in the shade 03 Jazz anta. Jazz, I think so. So sorry, it's the shade Jazz It Up. So 03 Jazz It Up, and the color is the red color. ನಾನೀಗ ಈ ಸಲ ಫಸ್ಟ್ ಟೈಮ್ ಮಾರ್ಸ್ ಲಿಪ್ಸ್ಟಿಕ್ನ ಟ್ರೈ ಮಾಡ್ತಾ ಇರೋದು. ಐ ಡೋಂಟ್ ನೋ ಹೌ ದ ಫಾರ್ಮುಲೇಷನ್ ಇಸ್, ಹೌ ಲಾಂಗ್ ಲಾಸ್ಟಿಂಗ್, ಎಷ್ಟು ಏನು ಅಂತ ನನಗೆ ಏನೂ ಗೊತ್ತಿಲ್ಲ. ಸೊ ಐ ಸ್ವೈಪ್ ಮಾಡಿ ತೋರಿಸ್ತೀನಿ. ಸ್ವಾಚ್, ಸಿ, ಸೊ ಬ್ಯೂಟಿಫುಲ್ ರೆಡ್ ಕಲರ್ ಇದೆ. ಅಪ್ಲಿಕೇಶನ್ ತುಂಬಾ ಈಸಿ ಇದೆ. ಫಾರ್ಮುಲೇಷನ್ ಲೈಕ್ ಕ್ರೀಮಿ ಇದೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಸ್ವಲ್ಪ ಐ ಥಿಂಕ್ ಫ್ರೇಗ್ರೆನ್ಸು ಇದೆ. ಕೆನ್ ಯು ಸಿ? ಸೊ ಒಂದೇ ಅಪ್ಲಿಕೇಶನಲ್ಲಿ ತುಂಬಾ ಚೆನ್ನಾಗೇ ಸ್ಪ್ರೆಡ್ ಆಗೋಯಿತು.
and the color is also beautiful. So I think I'll have to see the long lasting ಏನು ಅದೆಲ್ಲ ಯಾವ ಥರ ಇದೆ ಅಂತ ಯೂಸ್ ಮಾಡಿ ಒನ್ ಡೇ ನೋಡಬೇಕು, ಅಂದರೆ ಎಷ್ಟು ಹೊತ್ತು ಇರುತ್ತೆ, ಟ್ರಾನ್ಸ್ಫರ್ ಪ್ರೂಫಾ ಅಂತ. ಲೆಟ್ಸ್ ಇಟ್ಸ್ ಫಿಟ್ ಪ್ರೂಫ್. ಸ್ವಲ್ಪ ಜಾಸ್ತಿ ಟ್ರಾನ್ಸ್ಫರ್ ಆಗ್ತಾಯಿಲ್ಲ, ಬಟ್ ಸ್ವಲ್ಪ ಇದೆ. ಬಟ್ ದ ಕಲರ್ ಇಸ್ ಬ್ಯೂಟಿಫುಲ್. ಬಟ್ ಫಾರ್ ದಿಸ್ ಪ್ರೈಸ್ ರೇಂಜ್ ಅಲ್ಲ, ಯಾವ ಪ್ರೈಸ್ ರೇಂಜ್ಗೆ ಇದು ಸಿಕ್ತು, ಐ ಥಿಂಕ್ ಇಟ್ಸ್ ವರ್ತ್ ದ ಟ್ರೈ. ಸೊ ಯು ಕ್ಯಾನ್ ಟ್ರೈ ಮಾಡ್ಬೋದು. ಯಾಕಂದರೆ ಇಷ್ಟು ಕಡಿಮೆಗೆ ಲಿಪ್ಸ್ಟಿಕ್ ಫಾರ್ಮುಲೇಷನ್ ಸಿಗೋದಂದರೆ ತುಂಬಾ ನೈಸ್ ಅಂತ ಅನಿಸುತ್ತೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. So let's see the next lipstick. This is my favorite. I think this is the second time I've ordered. This is the Swiss Beauty lipstick, and idu color ನನ್ನ favorite ಆಯ್ತಾ. let me just remove this first. Let me remove the lipstick. ತುಂಬಾ ಚೆನ್ನಾಗಿ ರೆಡ್ ಕಲರ್ ಪಿಗ್ಮೆಂಟೇಷನ್ ಚೆನ್ನಾಗಿದೆ. ಸೊ ಇಟ್ಸ್ ನೈಸ್. ಓಕೆ, ಸೊ ದಿಸ್ ಲಿಪ್ಸ್ಟಿಕ್ ನನ್ನ ಫೇವ್ರೇಟ್ ಅಂದರೆ ದಿಸ್ ಇಸ್ ಲೈಕ್ ದ ಸೆಕೆಂಡ್ ಬಾಟಲ್ ಐ ಆಮ್ ಯೂಸಿಂಗ್. ಸ್ಟಕ್ ಆಗೋಯ್ತು. ಓಕೆ, ಸೊ ದಿಸ್ ಇಸ್ ಇದೂ ಬುಲೆಟ್ ಲಿಪ್ಸ್ಟಿಕ್. ಸೊ ನಾನು ಎರಡು ಏನು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೀನಿ, ಎರಡು ಬುಲೆಟ್ ಲಿಪ್ಸ್ಟಿಕ್. ಆ್ಯಂಡ್ ನೋಡಿ, ಸ್ವಲ್ಪ ಐ ಥಿಂಕ್ ಡ್ಯಾಮೇಜ್ ಆಗಿದೆ. ಏನು ಗೊತ್ತಾ, ನಾನು ಓಪನ್ ಮಾಡಿದಾಗಲೇ ಡ್ಯಾಮೇಜ್ ಇತ್ತು. ಸೊ ಐ ಹ್ಯಾವ್ ಪುಟ್ ಫಾರ್ ರಿಟರ್ನ್. ಸೊ ದಿಸ್ ಇಸ್ ದ ಕಲರ್. ಲುಕ್ ಎಟ್ ದ ಕಲರ್. This is beautiful. My favorite lipstick color. The shade is Plum House 06. I hope you can see it. Plum House anta. Very beautiful color. Let me show you the colors. Watch. See the color. ಸ್ವಲ್ಪ ಇದು ಏನು ಗೊತ್ತಾ, ವೈನ್ ಗ್ರೇಪ್ ವೈನ್ ಅಲ್ಲ, ಗ್ರೇಪ್ ಕಲರ್ ಇದೆಯಲ್ಲ ಆ ಥರ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್ ಪರ್ಪಲ್ ಶೇಡ್ ಆ್ಯಂಡ್ ಇಟ್ ಈಸ್ ಮೈ ಫೇವ್ರೆಟ್. ದಿಸ್ ಲೈಕ್ ದ ಸೆಕೆಂಡ್ ಇದು ನಾನು ಆರ್ಡರ್ ಮಾಡಿದ್ದೆ. ಲೆಟ್ ಮೀ ಶೋ ಯು ಹೌ ಇಟ್ ಲುಕ್ಸ್ ಆನ್ ದ ಲಿಪ್ಸ್. ಇದನ್ನು ಏನು ಗೊತ್ತಾ, ಲೈನರ್ ಜೊತೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇಫ್ ಯು ಅಪ್ಲೈ a brownish liner, it looks very beautiful. See the color ಎಷ್ಟು ಚೆನ್ನಾಗಿದೆ. and again this is also matte lipstick, matte finish ಕೊಡುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. application is very easy, smooth and matte finish ಇದೆ. and this is long lasting because I have ಇದನ್ನ ನಾನು ಮುಂಚೆನೇ ಟ್ರೈ ಮಾಡಿದ್ದೀನಿ ತುಂಬಾ ಸಲ. ಯಾಕಂದರೆ ನನ್ನ ಇದು ಫೇವ್ರೆಟ್ ಲಿಪ್ಸ್ಟಿಕ್ಸು ನನ್ನ ಹತ್ರ ಇದ್ರ ಸ್ಟಾಕೇ ಇತ್ತು. ಸೊ ಇದನ್ನ ನಾನು ರೀಪರ್ಚೇಸ್ ಮಾಡಿದ್ದೀನಿ. ಬಟ್ ಸೊ ದಿಸ್ ಈಸ್ ದ ಬೆಸ್ಟ್ ಲಿಪ್ಸ್ಟಿಕ್ಸ್ ಆಯಿತಾ. ದಿಸ್ ಈಸ್ ಇನ್ ದ ರೇಂಜ್ ಅರೌಂಡ್ 300 ರೇಂಜಲ್ಲಿದೆ. ಬಟ್ ಇಟ್ ಈಸ್ ಸೋ ಬ್ಯೂಟಿಫುಲ್, ಸೋ ಕ್ರೀಮಿ. ಆ್ಯಂಡ್ ಇಟ್ ಈಸ್ ನಿಮ್ಮ ಲಿಪ್ಸ್ಗೆ ಇದನ್ನ ಹೆವಿ ಅಂತ ಅನಿಸಲ್ಲ. ಇಟ್ಸ್ ವೆರಿ ಈಸಿ ಬ್ರೀದಬಲ್. ಗೊತ್ತೇ ಆಗಲ್ಲ ಲಿಪ್ಸ್ಟಿಕ್ ಇದೆ ಅಂತ. ಸೊ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಾ ಇದೆ, ಬಟ್ ದಿಸ್ ವಿಲ್ ಸ್ಟೇ ಲಾಂಗ್ ಲಾಸ್ಟಿಂಗ್ ಇದೆ ಬಿಕಾಸ್ ಐ ಹ್ಯಾವ್ ಟ್ರೈಡ್ ಇಟ್. ಐ ನೋ ದಿಸ್ ಇಸ್ ಲಾಂಗ್ ಲಾಸ್ಟಿಂಗ್. ತುಂಬ ಆರ್ಸ್ ಬರುತ್ತೆ ಆ್ಯಂಡ್ ದೆನ್ ಯು ಕ್ಯಾನ್ ಜಸ್ಟ್ ರೀಅಪ್ಲೈ. ಸೊ ದಿಸ್ ಇಸ್ ದ ಕಲರ್. ಆ್ಯಂಡ್ ಐ ವಿಲ್ ಶೇರ್ ಆಲ್ ದ ಲಿಂಕ್ಸ್. ನಾನು ಎಲ್ಲ ಲಿಂಕ್ಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ. ಸೊ ಟ್ರೈ ಮಾಡಿ. ಅಫೋರ್ಡಬಲ್ ರೇಂಜಲ್ಲಿ ಈ ಥರ ಪ್ರಾಡಕ್ಟ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ. ಸೊ ಖಂಡಿತ ನೀವು ಟ್ರೈ ಮಾಡಬೇಕು. ಆ್ಯಂಡ್ ಖಂಡಿತ ನೀವು ಮಾರ್ಸ್ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ನೂ ಟ್ರೈ ಮಾಡಿ. ಬಿಕಾಸ್ ಆ ರೇಂಜ್ಗೆ ತುಂಬಾ ಫಾರ್ಮುಲಾ ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ಸೊ ಪ್ಲೀಸ್ ಡೂ ಟ್ರೈ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಇಫ್ ಯು ಲೈಕ್ ಇಟ್, ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ಸೇ ಇನ್ಕ್ರೀಸ್ ಆಗ್ತಾಯಿಲ್ಲ. ಐ ಹೋಪ್ ಯು ಲೈಕ್ ಇಟ್, ಸಬ್ಸ್ಕ್ರೈಬ್ ಇಟ್ ಆ್ಯಂಡ್
ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.